ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ 2024 ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಸರ್ವಶಕ್ತನಾದ ದೇವರೇ ಮತ್ತು ದಾವರ್ತಿ, ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ. ಕರ್ತನೆ, ಈ ವಾರದ ಮೊದಲನೇ ದಿನದಲ್ಲಿ, ಈ ವರ್ಷದ ಪ್ರಾರಂಭ ಭಾನುವಾರ, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಶ್ರೇಷ್ಠವಾದ ಭಾಗ್ಯಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ಕರ್ತನೆ ನಿಮ್ಮ ಸನ್ನಿಧಾನದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಪ್ರಾರಂಭದಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಕೃಪೆ ಮಾಡು. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ನಮ್ಮಲ್ಲಿ ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕಲಿತಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತು ದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. 2024 ಪ್ರಾರಂಭ ಭಾನುವಾರ ಈ ಒಂದು ಲೈವ್ ಮಾಧ್ಯಮದ ಮೂಲಕ ಮತ್ತು ದಾವರ್ತಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಹೌದು ಪ್ರಿಯರೇ, ಸ್ತೋತ್ರಕ್ಕೆ ಯೋಗ್ಯನಾದ ನಮ್ಮ ಕರ್ತನನ್ನು, ಆರಾಧನೆಗೆ ಯೋಗ್ಯನಾದ ನಮ್ಮ ಕರ್ತನನ್ನು ಹಾಡಿ ಆತನ ನಾಮವನ್ನು ನಾವು ಮಹಿಮೆಪಡಿಸುವ. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು, ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು
ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಹಲ್ಲೆಲೂಯಾ. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು. ಅದರ ಪ್ರಾರಂಭ ಚರಣ ಆಡ್ತಾ ಇದೆ. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನ ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರು. ದೇವರ ಪ್ರೀತಿ ಪ್ರಾರಂಭದಲ್ಲಿ ಗೋಚರವಾದಂಥದ್ದು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಯಜ್ಞಾರ್ಪಿತನಾಗಿ ಅರ್ಪಿಸುವುದಕ್ಕೆ ಕಳುಹಿಸುವುದರ ಮೂಲಕವಾಗಿ. ಪ್ರಿಯರೇ, ಕಳೆದ ವರ್ಷ 2023 ಪ್ರತಿಯೊಂದು ದಿನಗಳು ನಮ್ಮ ಜೀವಿತದಲ್ಲಿ ಆತನ ಕೃಪೆಗಳನ್ನು, ಆತನ ಕರುಣೆಗಳನ್ನು ಅನುಭವಿಸುವುದಕ್ಕೆ ಸಾಧ್ಯವಾಯಿತು. ಪೌಲನಿಗೆ ಕರ್ತನು ಹೇಳಿದ ರೀತಿಯಲ್ಲಿ, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನ್ನ ಬಲಹೀನತೆಯಲ್ಲಿ ಪೂರ್ಣ ಸಾಧಕವಾಗ್ತದೆ. ಜೀವಿತದಲ್ಲಿ ಅನೇಕ ವಿಧವಾದಂತಹ ಕಾಠಿಣ್ಯವಾದ ಪರಿಸ್ಥಿತಿಗಳಲ್ಲಿ ಹಾದು ಹೋದಂತಹ ಸಂದರ್ಭದಲ್ಲಿ ಅವುಗಳ ಮಧ್ಯದಲ್ಲಿ ನಾವು ಬಿದ್ದು ಹೋಗದಂತೆ, ನಾವು ನಶಿಸಿ ಹೋಗದಂತೆ ದೇವರು ನಮ್ಮನ್ನು ಕಾಪಾಡಿದಂತಹ ವಿಧಗಳಿಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. 66ನೇ ಕೀರ್ತನೆ ಅದರ 12ನೇ ವಾಕ್ಯದ 2ನೇ ಭಾಗದಲ್ಲಿ ನಾವು ನೋಡುವಂಥದ್ದು, ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದೆ. ನಮ್ಮಲ್ಲಿ ಅನೇಕರು ಜೀವಿತದಲ್ಲಿ ಕಳೆದ 2023ರಲ್ಲಿ ಇಂತಹ ಅನುಭವಗಳ ಮೂಲಕ ಹಾದು ಹೋದಂಥವರು ಬೆಂಕಿಯನ್ನು ನೀರನ್ನು ದಾಟ ಹೋಗಬೇಕಾಗಿತ್ತು. ಶದ್ರಕ್, ಮೇಷಕ್, ಅಬೇದ್ನೆಗೋಮ್ ಎಂಬ ಯಹೂದಿ ಬಾಲಕರು ನೆಬೂಕದ್ನೆಚ್ಚರನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನ ಅಡ್ಡ ಬೀಳದೆ ಹೋದದ್ದರ ಫಲವಾಗಿ ಅವರನ್ನು ಉರಿಯುವ ಬೆಂಕಿಯಲ್ಲಿ ಹಾಕಿದರು. ಸರ್ವಶಕ್ತನಾದ ದೇವರು ಆ ಬೆಂಕಿಯ ಮಧ್ಯದಲ್ಲಿ ಇಳಿದು ಬಂದು ಬೆಂಕಿಯ ಯಾವ ಹಾನಿಯು ಅವರಿಗೆ ಆಗದಂತೆ ದೇವರು ಅವರನ್ನು ಕಾಪಾಡಿದ. ಇದೇ ಅನುಭವ ವಾಸ್ತವವಾಗಿ ಬೆಂಕಿಯನ್ನು ನಾವು ದಾಟಿ ಹೋಗದೇ ಇದ್ದಾಗ್ಯೂ ಬೆಂಕಿಯ ಅನುಭವ ನಮ್ಮ ಜೀವಿತದಲ್ಲಿ ಬಂದಂಥದ್ದು ಅದು ಸತ್ಯವಾಗಿರುವಂತಹ ಒಂದು ಮಾತು. ಆದರೆ ಅವುಗಳ ಮಧ್ಯದಲ್ಲಿ ಸರ್ವಶಕ್ತನಾದ ದೇವರು ತನ್ನ ಕೃಪೆಯಿಂದ, ತನ್ನ ಕರುಣೆಯಿಂದ ಆ ಬೆಂಕಿಯಿಂದ ನಮ್ಮನ್ನು ಕಾಪಾಡಿದ್ದು ಮಾತ್ರವಲ್ಲದೆ, ಶದ್ರಕ್, ಮೇಷಕ್, ಅಬೇದ್ನೆಗೋಮ್ ಎಂಬ ಯುವಕರನ್ನ ಬೆಂಕಿಯಿಂದ ರಾಜನು ಬರಮಾಡಿದ್ದು ಮಾತ್ರವಲ್ಲದೆ ಅವರಿಗೆ ಶ್ರೇಷ್ಠವಾದ ಸ್ಥಾನವನ್ನ ಕೊಡುವಂಥದ್ದಾಗಿ ನಾವು ನೋಡ್ತೇವೆ.
ಈ ಅನುಭವಗಳು ನಮ್ಮ ಜೀವಿತದಲ್ಲಿ ಕಳೆದ ವರ್ಷ ನಾವು ಅನುಭವಿಸಲಿಲ್ಲವೋ? ಒಮ್ಮೆ ಯೋಚಿಸುವಂಥದ್ದು ಬಹಳ ಸತ್ಯವಾದಂತಹ ಒಂದು ಮಾತು. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಬಳಿಕ ರಾಜನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವವರನ್ನು ಬಾಬೇಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ನೋಡಿ, ರಾಜನು ತಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನ ಪೂಜಿಸದೆ ಹೋದರೆ ಅವರನ್ನು ನಾಶ ಮಾಡುತ್ತೇನೆ ಎಂಬುದಾಗಿ ರಾಜಾಜ್ಞೆಯನ್ನ ಹೊರಡಿಸಿದಾಗ್ಯೂ ಇಲ್ಲಿ ಈ ನೆಬೂಕದ್ನೆಚ್ಚರನು ಅಥವಾ ನೆಬೂಕದ್ನೆಚ್ಚರನ ಬಳಿಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವಂಥವರು ಹೇಳುವಂಥದ್ದು ಅದರ 16-17 ವಾಕ್ಯದಲ್ಲಿ ನೋಡಿ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ. ತಮ್ಮನ್ನು ಬೆಂಕಿಗೆ ಒಪ್ಪಿಸಿಕೊಟ್ಟಂತಹ, ಅಂದ್ರೆ ತಮ್ಮ ಜೀವಿತದಲ್ಲಿ ಈ ಕಾಠಿಣ್ಯವಾದ ಪರಿಸ್ಥಿತಿಗಳ ಮೂಲಕ ಹಾದು ಹೋಗುವುದಕ್ಕೆ ತಮ್ಮನ್ನೇ ಸಮರ್ಪಿಸಿಕೊಂಡಂತಹ ಈ ಯುವಕರಿಗೆ ತದನಂತರವಾಗಿ ನಾವು ನೋಡುವಂಥದ್ದು, ರಾಜನು ಅವರನ್ನು ಬಾಬೇಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ಕಳೆದ ದಿನಗಳಲ್ಲಿ, ಕಳೆದ ವರ್ಷದಲ್ಲಿ ಈ ಅನುಭವದಲ್ಲಿ ಹಾದು ಹೋದಂತಹ ದೇವರ ಮಕ್ಕಳ ಜೀವಿತದಲ್ಲಿ ಇಂತಹ ಉನ್ನತ ಪದವಿಯನ್ನ ಅನುಭವಿಸುವುದಕ್ಕೆ ದೇವರು ಕೃಪೆ ಮಾಡಿದಂತಹ ಕೃಪೆಗಳಿಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ನಾವು ಬೆಂಕಿಯನ್ನು, ನೀರನ್ನು ದಾಟಿ ಹೋಗಬೇಕಾಯಿತು. ಆದರೂ ಸುಸ್ಥಿತಿಗೆ ಅಂದ್ರೆ ಬೆಂಕಿಯ ಯಾವುದೇ ರೀತಿಯ ಅಧಿಕಾರಗಳು ನಮ್ಮ ಮೇಲೆ ಉಂಟಾಗದಂತೆ ದಾನಿಯೇಲನು ಸಿಂಹದ ಗವಿಯೊಳಗೆ ಹಾಕಲ್ಪಟ್ಟವನಾಗಿ ಸಿಂಹಗಳ ಮಧ್ಯದಲ್ಲಿ ಕುಳಿತುಕೊಂಡಂತಹ ಒಂದು ಅನುಭವ. ಅದರ ಫಲವಾಗಿ ದಾನಿಯೇಲನು ತದನಂತರವಾಗಿ ಉನ್ನತವಾದ ಪದವಿಗೆ ಏರಿಸಲ್ಪಟ್ಟ. ಇವರು ಯಾರು ಉನ್ನತವಾದ ಪದವಿಯನ್ನ ನೆನೆಸಿಕೊಂಡು ತಮ್ಮನ್ನು ಆ ಕಾಠಿಣ್ಯವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುವುದಕ್ಕೆ ಒಪ್ಪಿಸಿಕೊಟ್ಟಂತವರಲ್ಲ. ತಾವು ತಿಳಿದಂತಹ ಸತ್ಯದಲ್ಲಿ, ತಾವು ತಮ್ಮ ತಂದೆ ತಾಯಿಗಳಿಂದ ತಿಳಿದಂತಹ ಆ ದೈವಿಕ ಸತ್ಯದಲ್ಲಿ ನೆಲೆ ನಿಂತದ್ದರ ಫಲವಾಗಿ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಗಳನ್ನ ನೀವು ಪೂಜಿಸಬಾರದು, ಅಡ್ಡ ಬೀಳಬಾರದು ಎಂಬ ಆಜ್ಞೆ ಅವರಿಗೆ ಕೊಡಲ್ಪಟ್ಟಿದ್ದರಿಂದ ಈ ಯಹೂದಿ ಬಾಲಕರು ತಾವು ಕಲಿತಂತಹ ಆ ದೈವಿಕ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವುದಕ್ಕೆ ಸಿದ್ಧರಾದರು. ಇದರ ಫಲವಾಗಿ ಅವರ ಜೀವಿತದಲ್ಲಿ ಒಂದು ಉನ್ನತಿಯ ಅನುಭವವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ನಮ್ಮ ಜೀವಿತದಲ್ಲಿಯೂ ಕಳೆದ ವರ್ಷ ಇಂತಹ ಅನುಭವಗಳ ಮೂಲಕ ಹಾದು ಹೋಗಿರುವುದಾದರೆ ದೇವರ ಆ ಉನ್ನತಿಯನ್ನ
ನಾವು ನಮ್ಮ ಜೀವಿತದಲ್ಲಿ ಅನುಭವಿಸುವುದಕ್ಕೆ ಸಾಧ್ಯವಾಗಿದೆ. ಆತನ ಕೃಪೆ, ಪ್ರೀತಿ, ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. 2ನೇ ಚರಣ ಹೇಳ್ತಾ ಇದೆ, ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು, ಯೇಸು ಕ್ರಿಸ್ತನನ್ನ ಕಂಡುಕೊಂಡಂತಹ ದಿನದಿಂದ ಇದುವರೆಗೂ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳು. 103ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಕಳೆದ 365 ದಿನಗಳು 2023ರಲ್ಲಿ ದೇವರು ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ಮಾಡಿದಂತಹ ಒಂದೊಂದು ಉಪಕಾರಗಳನ್ನು ನಾವು ನೆನೆಸುವಂತವರಾದರೆ ಪ್ರಿಯರೇ, ನಮ್ಮ ಹೃದಯವು ಕೃತಜ್ಞತೆಯಿಂದ ಆತನನ್ನು ಆರಾಧಿಸುವುದಕ್ಕೆ ಸನ್ನದ್ಧವಾಗಿರುವಂಥದ್ದಾಗಿದೆ. ದೇವರನ್ನ ಆರಾಧಿಸುವಂಥದ್ದು, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳನ್ನ ನೆನೆಸಿ, ಒಂದು ನಮ್ಮನ್ನು ಪ್ರೀತಿಸಿ, ನಮಗೋಸ್ಕರವಾಗಿ, ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನೇ ಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡು ಆತನ ರಕ್ತದ ಮೂಲಕ ನಮಗೆ ದೇವರ ಮಕ್ಕಳೆಂಬ ಪದವಿಯನ್ನ ಕೊಟ್ಟಿದ್ದಾನೆ. ಈ ಉಪಕಾರವನ್ನು ನಾವು ನೆನೆಸಿದ್ರೆ, ದೇವರ ಪ್ರೀತಿ, ಈ ಉಪಕಾರವನ್ನು ನಾವು ನೆನೆಸಿದ್ರೆ ಎಷ್ಟರ ಮಟ್ಟಿಗೆ ನಾವು ದೇವರನ್ನ ಆರಾಧಿಸುವುದಕ್ಕೆ ಸಿದ್ಧರಾಗಿರಬೇಕು. ಲೌಕಿಕವಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಕಳೆದ 1 ವರ್ಷ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳು, ಒಂದೊಂದು ದಿನ ಒಂದೊಂದು ಉಪಕಾರವನ್ನು ನಾವು ನೆನೆಸುವಂತದಾದರೆ 365 ದಿನ 365 ಉಪಕಾರಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ದೇವರು ನಮ್ಮ ಜೀವಿತದಲ್ಲಿ ಪ್ರತಿದಿನ ಒಂದೊಂದು ಉಪಕಾರಗಳನ್ನು ಮಾತ್ರವಲ್ಲ, 106 ಉಪಕಾರಗಳನ್ನು ಮಾಡಿರುವುದಾದರೆ ಅವುಗಳನ್ನು ಲೆಕ್ಕಿಸುವುದಕ್ಕೆ ಸಾಧ್ಯವಾ? ಅವುಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾ? ಅಸಾಧ್ಯವಾದಷ್ಟು, ಎಣಿಸಲು ಆಗದಷ್ಟು ಉಪಕಾರಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಾಗ ನಾವು ದೇವರಿಗೆ ಆರಾಧನೆಯನ್ನ ಸಲ್ಲಿಸಲು ಎಷ್ಟರ ಮಟ್ಟಿಗೆ ನಾವು ಸಿದ್ಧತೆ ಇಲ್ಲವರಾಗಿರಬೇಕು ಎಂಬುದನ್ನು ನಾವು ಒಂದು ಸಾರಿ ಯೋಚಿಸುವಂಥದ್ದು ಬಹಳ ಸತ್ಯ. 122ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಕಾರಣ, ಯೆಹೋವನ ಮಂದಿರದಲ್ಲಿ ನಾವು ಸೇರುವಂತಹ ಸಂದರ್ಭದಲ್ಲಿ ದೇವರು ಮಾಡಿದಂತಹ ಒಂದೊಂದು ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಅದು ನಮ್ಮ ಜೀವಿತದಲ್ಲಿ ಒಂದು ಆಧ್ಯಾತ್ಮಿಕವಾದ ಸಂತೋಷವನ್ನ, ಸಮಾಧಾನವನ್ನು ತರುವಂತದ್ದಾಗಿದೆ. ದಾವೀದನ ಬಯಕೆಯೂ ಇದೇ ಆಗಿತ್ತು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೆ. ಕಾರಣ, ದೇವರು ದಾವೀದನ ಜೀವಿತದಲ್ಲಿ ಮಾಡಿದಂತಹ ಉಪಕಾರ ಅನ್ನುವಂಥದ್ದು ಅದು ಮಾನಸಿಕವಾಗಿ ವಿವರಿಸುವುದಕ್ಕೆ ಅಸಾಧ್ಯವಾದಂಥದ್ದು. ಕುರಿಗಳೊಂದಿಗೆ ತನ್ನ ಜೀವಿತ ಕೊನೆಗಾಣಬೇಕಾದಂತಹ ಸಂದರ್ಭದಲ್ಲಿ ಕೇವಲ ಕುರುಬನಾಗಿ ಮಾತ್ರ ತನ್ನ ಜೀವಿತವನ್ನ ಅಂತ್ಯಗೊಳಿಸಬೇಕಾಗಿದ್ದಂತಹ ದಾವೀದನ ಜೀವಿತದಲ್ಲಿ ದೇವರ ಕರುಣೆ ಅವನನ್ನ ಇಸ್ರಾಯೇಲರ ರಾಜನನ್ನಾಗಿ ಮಾರ್ಪಟ್ಟಿಸಿತು. ಅವನ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನ, ಮೇಲುಗಳನ್ನ ದೇವರು ಕೊಟ್ಟರು. ಎಲ್ಲ ಮೇಲುಗಳನ್ನ ನೆನೆಸಿ ದಾವೀದ ಹೇಳ್ತಾ ಇದ್ದಾನೆ, ಆತನು ಮಾಡಿದ ಉಪಕಾರಗಳಿಗೆ ಬದಲೇನು ಮಾಡಲಿ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಪ್ರಿಯರೇ,
ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನ ಆರಾಧನೆಯನ್ನ ಸಲ್ಲಿಸುವಂತವರಾಗಿದ್ದೇವ. ಇಲ್ಲಿ ಹಾಡುಗಾರನು ಹಾಡುವಂಥದ್ದು, ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕಾರಣ, ಆತನು ನನ್ನ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಉಪಕಾರಗಳು ಅದು ಅವರ್ಣೀಯವಾಗಿದೆ. ಮಾನುಷಿಕವಾದ ಪದಗಳಲ್ಲಿ ಅದನ್ನು ವಿವರಿಸಿ ಹೇಳುವುದಕ್ಕೆ ಅಸಾಧ್ಯವಾಗಿರುವಂಥದ್ದಾಗಿದೆ. ದೇವರು ನಮ್ಮ ಅನುಭವಿಸಿ ತಿಳಿದುಕೊಳ್ಳಬಹುದೇ ಹೊರತು ಅದನ್ನು ವಿವರಿಸಿ ಹೇಳುವುದಕ್ಕೆ ಅಸಾಧ್ಯವಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾರೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಈ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಕೃತಜ್ಞತೆಯಿಂದ ಆತನನ್ನು ನಾವು ಆರಾಧಿಸುವ. ಈ ದಿನಕ್ಕೆ ನೇಮಕವಾದಂತಹ ಶೀರ್ಷಿಕೆ ಅನ್ನುವಂಥದ್ದು, ದೇವರ ಮಕ್ಕಳಾದ ನಾವು ಕರೆಯುವಿಕೆಗೆ ಯೋಗ್ಯರಾಗಿ ಜೀವಿಸುವಂಥದ್ದು. ದೇವರ ಕರೆಯುವಿಕೆಗೆ ಯೋಗ್ಯರಾಗಿ ಜೀವಿಸುವಂಥದ್ದು. ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ತಂದೆಯು ಆಕರ್ಷಿಸದೆ ಯಾರೂ ಪುತ್ರನ ಬಳಿಗೆ ಬರೋದಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆತನು ಜಗದೋತ್ಪತ್ತಿಗೆ ಮುಂಚಿತವಾಗಿಯೇ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಜಗದೋತ್ಪತ್ತಿಗೆ ಮುಂಚಿತವಾಗಿಯೇ ಆತನು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಅಂದ್ರೆ ದೇವರ ಕರೆಯುವಿಕೆಯು ನಮ್ಮ ಮೇಲೆ ಬಂದಿರುವಾಗ, ದೇವರು ನಮ್ಮನ್ನು ಕರೆದಿರುವಾಗ, ಆತನ ಮಕ್ಕಳಾದ ನಾವುಗಳು ಈ ಲೋಕದಲ್ಲಿ ಆತನ ಕರೆಯುವಿಕೆಗೆ ಯೋಗ್ಯರಾಗಿ ಜೀವಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಶವಾಗಿದೆ. ನಾವು ದೇವರ ಕರೆಯುವಿಕೆಗೆ ಅನುಸಾರವಾಗಿ ಜೀವಿಸುವಂತವರಾಗಿದ್ದೇವ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವಂಥದ್ದು ಈ ಲೋಕದಲ್ಲಿ ಯೋಗ್ಯರಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ. ಎಫೆಸ ಪತ್ರಿಕೆ ಅದರ 4ನೇ ಅಧ್ಯಾಯ ಅದರ ಪ್ರಾರಂಭ ವಾಕ್ಯ ಈ ರೀತಿ ಪ್ರಾರಂಭವಾಗುತ್ತದೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಇದು ಅಪೊಸ್ತಲನಾದ ಪೌಲನು ಎಫೆಸ್ಯದಲ್ಲಿರುವ ಸಭೆಗೆ ಬರೆದಂತಹ ಒಂದು ಪತ್ರಿಕೆ. ಇಲ್ಲಿ ಪೌಲನು ಎಫೆಸ್ಯ ಸಭೆಯ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನೀವು ದೇವರಿಂದ ಕರೆಯಲ್ಪಟ್ಟವರು. ಪ್ರತಿಯೊಬ್ಬ ವಿಶ್ವಾಸಿಯು, ಪ್ರತಿಯೊಬ್ಬ ದೇವರ ಮಗನು ದೇವರಿಂದ ಕರೆಯಲ್ಪಟ್ಟವರು ಎಂಬುವಂತಹ ಆತ್ಮಿಕ ಸತ್ಯವನ್ನ ನಾವು ಗ್ರಹಿಸಿಕೊಳ್ಳಬೇಕು. ನಾವು ಇಂದು ದೇವರನ್ನ ಆರಾಧಿಸುವಂಥದ್ದು
ಯಾವುದೋ ಒಬ್ಬ ವ್ಯಕ್ತಿ ನಮಗೆ ಸುವಾರ್ತೆಯನ್ನ ಸಾರಿದ್ದರ ಫಲವಾಗಿ ಆಗಿರಬಹುದು. ನಾವು ಆ ವ್ಯಕ್ತಿಯ ಮೂಲಕವಾಗಿ ಕರೆಯಲ್ಪಟ್ಟವರಲ್ಲ, ನಾವು ದೇವರಿಂದ ಕರೆಯಲ್ಪಟ್ಟವರು. ದೇವರಿಂದ ಕರೆಯಲ್ಪಟ್ಟಿರುವ ನಾವುಗಳು, ಅಥವಾ ಇಲ್ಲಿ ಪೌಲನು ಎಫೆಸ್ಯದಲ್ಲಿರುವ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನೀವು ದೇವರಿಂದ ಕರೆಯಲ್ಪಟ್ಟಿರುವುದರಿಂದ ನಿಮ್ಮ ನಡತೆ ಯೋಗ್ಯವಾಗಿರಬೇಕು. ಈ ಒಂದು ಪದವನ್ನ ಅಲ್ಲಿ ಪೌಲನು ಉಪಯೋಗಿಸುವುದಾದರೆ, ಅವರ ಜೀವಿತದಲ್ಲಿ ಅಯೋಗ್ಯವಾದಂತಹ ಯಾವುದಾದರೂ ಕಾರ್ಯಗಳು ಸಂಭವಿಸಿರಬಹುದು. ಪ್ರಿಯರೇ, 2024ರಲ್ಲಿ ಈ ಪ್ರಾರಂಭ ಭಾನುವಾರ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ, ಸರ್ವಶಕ್ತನಾದ ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಸಹ ಎಚ್ಚರಿಕೆ ಪಡಿಸುವಂಥದ್ದು, ನೀವು ಯೋಗ್ಯರಾಗಿ ನಡೆದುಕೊಳ್ಳಿರಿ, ಯೋಗ್ಯರಾಗಿ ನಡೆದುಕೊಳ್ಳಿರಿ. ಅತ್ಯಂತ ಅರ್ಥಗರ್ಭಿತವಾದಂತಹ ಒಂದು ಪದವಾಗಿದೆ ಈ ಪದ. ಆದಿಕಾಂಡ ಪುಸ್ತಕದಲ್ಲಿ ಸರ್ವಶಕ್ತನಾದ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಆದಿಕಾಂಡ 17ನೇ ಅಧ್ಯಾಯದಲ್ಲಿ ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಅಂದ್ರೆ ದೇವರು ಪ್ರತಿಯೊಬ್ಬರನ್ನ ಕರೆದಿರುವಂಥದ್ದು, ದೇವರ ಕರೆಯುವಿಕೆಯನ್ನ ಪಡಕೊಂಡಿರುವ ನಾವುಗಳು ಈ ಲೋಕದಲ್ಲಿ ಒಂದು ಮಾದರಿಯ ಜೀವಿತವನ್ನ ಜೀವಿಸುತ್ತಿರಬೇಕು ಎಂಬ ಉದ್ದೇಶದಿಂದ. ಇಂದು ಅನೇಕರು ಪ್ರಸಂಗಿಸುವಂಥದ್ದು, ದೇವರು ನಿಮ್ಮನ್ನ ಕರೆದಿರುವಂಥದ್ದು ಈ ಲೋಕದಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರ ಎಂಬುದಾಗಿ ಅಲ್ಲ. ದೇವರು ನಿಮ್ಮನ್ನ ಕರೆದಿರುವಂಥದ್ದು ನಿಮ್ಮ ಎಲ್ಲ ಪ್ರಯಾಸಗಳನ್ನ, ಕಷ್ಟಗಳನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ದೇವರು ನಿನ್ನನ್ನ ಕರೆದಿರುವಂಥದ್ದು ಈ ಲೋಕದಲ್ಲಿ ಯೋಗ್ಯರಾಗಿ, ವಿವರವಾಗಿ ಹೇಳುವುದಾದರೆ ದೇವರ ನಾಮಕ್ಕೆ ಯಾವ ಚ್ಯುತಿಯು ಬರದಂತೆ, ದೇವರ ನಾಮಕ್ಕೆ ಯಾವ ಕಳಂಕವು ಬರದಂತೆ. ಪ್ರಿಯರೇ, ನಾವು ನಮ್ಮ ಮಕ್ಕಳನ್ನ ಸಾಕುವಂಥದ್ದು ಹಣಕ್ಕಾಗಿ ಅಲ್ಲ. ನಾವು ನಮ್ಮ ಮಕ್ಕಳನ್ನ ಸಾಕುವಂಥದ್ದು ಈ ಲೋಕದಲ್ಲಿ ತಂದೆಯ ಹೆಸರಿಗೆ ಯಾವ ಕಳಂಕ ತರದಂತೆ, ಕುಟುಂಬದ ಹೆಸರಿಗೆ ಯಾವ ಕಳಂಕ ತರದಂತೆ ಒಳ್ಳೆಯ ಮಕ್ಕಳಾಗಿ ಬಾಳುವುದಕ್ಕೋಸ್ಕರವಾಗಿ. ನೋಡಿ, ಇಲ್ಲಿ ಅಬ್ರಹಾಮನಿಗೆ ದೇವರು ಹೇಳುವಂಥದ್ದು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಪ್ರಿಯರೇ, ನಾವು ನಮ್ಮ ಕರೆಯುವಿಕೆಗೆ ಯೋಗ್ಯರಾಗಿ ಜೀವಿಸುತ್ತಿದ್ದೇವಾ? ಎಫೆಸ ಪತ್ರಿಕೆ 6 ಅಧ್ಯಾಯಗಳನ್ನ ಒಳಗೊಂಡಿರುವಂತಹ ಒಂದು ಪತ್ರಿಕೆ. ಪ್ರಾರಂಭದ 3 ಅಧ್ಯಾಯಗಳಲ್ಲಿ
ಪೌಲನು ಎಫೆಸ್ಯ ಸಭೆಯ ವಿಶ್ವಾಸಿಗಳಿಗೆ ಕ್ರೈಸ್ತತ್ವದ ಸೈದ್ಧಾಂತಿಕ ಸಿದ್ಧಾಂತಗಳನ್ನು, ಅಂದರೆ ಥಿಯೋರಿಟಿಕಲ್ ಆಗಿರುವಂತಹ ಸಂದೇಶಗಳನ್ನು ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಏನು ಯೋಗ್ಯರಾಗಿ ನಡಕೊಳ್ಳುವುದು? ನಾನು ಪ್ರಾರಂಭದಲ್ಲಿ ಹೇಳಿದೆ, ಎಫೆಸ್ಯ ಸಭೆಯ ವಿಶ್ವಾಸಿಗಳು ಅದು ಯಹೂದ ಮತದಿಂದ ಬಂದಂಥವರಾಗಿರಬಹುದು ಅಥವಾ ಅನ್ಯ ಮತದಿಂದ ಬಂದಂಥವರಾಗಿರಬಹುದು. ಇವರೆಲ್ಲರೂ ಪೌಲನ ಸೇವೆಯ ಮೂಲಕ ರಕ್ಷಣೆಯನ್ನ ಹೊಂದಿಕೊಂಡಿದ್ದಾಗ್ಯೂ ಇವರ್ಯಾರು ಪೌಲನಿಂದ ಕರೆಯಲ್ಪಟ್ಟವರಲ್ಲ, ಇವರೆಲ್ಲರೂ ಕರ್ತನಿಂದ ಕರೆಯಲ್ಪಟ್ಟವರು. ಆದುದರಿಂದಲೇ ಪೌಲನು ಹೇಳುವಂಥದ್ದು, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಎಫೆಸ ಪತ್ರಿಕೆ 1ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಸೊ ನಮ್ಮ ಜೀವಿತ, ನಮ್ಮ ನಡತೆ ಈ ಲೋಕದಲ್ಲಿ ಹೇಗಿರಬೇಕೆಂಬುದಾಗಿ ನಾವು ನೋಡುವುದಾದರೆ, ಇಲ್ಲಿ ಪೌಲನು ಹೇಳುವಂಥದ್ದು ಪ್ರೀತಿಯಲ್ಲಿ ನಡೆದು ಅತ್ಯಂತ ಕಾಠಿನ್ಯವಾದಂತಹ ಒಂದು ಪದ, ಅತ್ಯಂತ ಕಷ್ಟಕರವಾದಂತಹ ಒಂದು ಆಜ್ಞೆ, ಪ್ರತ್ಯೇಕವಾಗಿ ದೇವರ ಮಕ್ಕಳಾದ ನಮಗೆ ಪ್ರೀತಿಯಲ್ಲಿ ನಡೆದು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕೊಟ್ಟಿರುವಂತಹ 2 ಆಜ್ಞೆ. ಒಂದು, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ನಾವು ಆರಾಧಿಸಬೇಕು ಎಂಬುದಾಗಿ ಸೇರಿಸ್ಬಿಡ್ತೇವೆ. ಪ್ರೀತಿಸಬೇಕು. ಸೊ 2ನೇದು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಈ ಲೋಕದಲ್ಲಿ ಒಬ್ಬ ಕ್ರೈಸ್ತನು ತನ್ನ ಕರೆಯುವಿಕೆಗೆ ಯೋಗ್ಯವಾಗಿ ಜೀವಿಸಬೇಕಾದರೆ ಅವನು ದೇವರನ್ನ ಪ್ರೀತಿಸುವಂತವನಾಗಿರಬೇಕು. ಪೂರ್ಣತೆಯಲ್ಲಿ, ಪರಿಪೂರ್ಣತೆಯಲ್ಲಿ. ಎರಡನೇದಾಗಿ, ತನ್ನ ನೆರೆಯವನನ್ನ ತನ್ನಂತೆಯೇ ಪ್ರೀತಿಸಬೇಕು. ಸೊ ನಾನು ನನ್ನನ್ನು ಹೇಗೆ ಪ್ರೀತಿಸುತ್ತೇನೆ, ನಾನು ನನ್ನ ಶರೀರವನ್ನು ಹೇಗೆ ಸಂರಕ್ಷಿಸುತ್ತೇನೆ, ಅದೇ ಪ್ರಕಾರವಾಗಿ ನಾನು ನನ್ನ ನೆರೆಯವನನ್ನ ಪ್ರೀತಿಸಬೇಕು. ಸೊ ಕ್ರಿಸ್ತನ ಕರೆಯುವಿಕೆಗೆ ಯೋಗ್ಯರಾಗಿ ಜೀವಿಸುವುದು ಅಂದರೆ, ಇಲ್ಲಿ ಪೌಲನು ಎಫೆಸ್ಯದಲ್ಲಿರುವ ವಿಶ್ವಾಸಿಗಳಿಗೆ ಹೇಳುವಂಥದ್ದು ಪ್ರೀತಿಯಲ್ಲಿ ನಡೆದು. ಪ್ರಿಯರೇ, ನಾವು ಪ್ರೀತಿಯಲ್ಲಿ ನಡೆಯದವರಾಗಿದ್ದರೆ ನಾವು ಯೋಗ್ಯರಾಗಿ ನಡೆಯುತ್ತಿಲ್ಲ. ಎರಡನೇದು, ಪರಿಶುದ್ಧರು ದೋಷವಿಲ್ಲದವರು. ಪ್ರೀತಿಯಲ್ಲಿ ನಡೆದರೆ ಈ ಪವಿತ್ರತೆ ಮತ್ತು ಈ ಪರಿಶುದ್ಧವಾದ ಜೀವಿತ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವ ಅವಶ್ಯಕತೆ ಇಲ್ಲ. ಆದುದರಿಂದಲೇ ಮೊದಲು ಬರಬೇಕಾದದ್ದನ್ನು ಮೊದಲು ಬರೆದಿರುವಂಥದ್ದು. ಪ್ರೀತಿಯಲ್ಲಿ ನಡೆದು.
ಸೊ ಯೋಗ್ಯರಾಗಿ ನಡೆಯುವುದು ಅಂದರೆ ನಾವು ಪ್ರೀತಿಯಲ್ಲಿ ನಡೆಯಬೇಕು. ಆಮೇಲೆ ದೇವರು ನಮ್ಮನ್ನು ಕರೆದಿರುವಂತಹ ಉದ್ದೇಶ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನನ್ನಾಗಿ ಸ್ವೀಕರಿಸಿದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ. ಸೊ ಯೋಗ್ಯರಾಗಿ ನಡೆಯುವುದು ಅಂದರೆ ಮೊದಲು ಪ್ರೀತಿಯಲ್ಲಿ ನಡೆಯುವುದು. ಸೊ ಎರಡನೇದಾಗಿ ಆತನ ಕೃಪೆಯನ್ನ ನಾವು ಪ್ರಖ್ಯಾತಿಗೆ ತರಬೇಕು. 12ನೇ ವಾಕ್ಯದಲ್ಲಿ ನಾವು 12 ನೋಡುತ್ತೇವೆ, ಆತನ ಮಹಿಮೆಯನ್ನ ಪ್ರಖ್ಯಾತಿಗೆ ನಾವು ತರಬೇಕು. ಸೊ ಇಲ್ಲಿ ಯೋಗ್ಯರಾಗಿ ಅನೇಕರು ನೆನೆಸುವಂಥದ್ದು ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನ ರಕ್ಷಿಸಿರುವಂಥದ್ದು ನಮ್ಮನ್ನು ಸೀದಾ ಪರಲೋಕಕ್ಕೆ ಕರ್ಕೊಂಡು ಹೋಗೋಕ್ಕೋಸ್ಕರ ಎಂಬುದಾಗಿ. ಆದರೆ ನಮ್ಮ ಕರೆಯುವಿಕೆಯ ಮೂಲ ಉದ್ದೇಶ ನಾವು ಪ್ರೀತಿಯಲ್ಲಿ ನಡೆದು ಆತನಿಗೆ ಯೋಗ್ಯರಾಗಿ ಜೀವಿಸುವಂತವರಾಗಿರಬೇಕು ಎಂಬುದಾಗಿ. ನೋಡಿ, ಎಫೆಸೀಯ ಪತ್ರಿಕೆ 4ನೇ ಅಧ್ಯಾಯದ 17ರಿಂದ 32 ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಪೌಲನು ಎಫೆಸ್ಯದಲ್ಲಿರುವ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನೀವು ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ಅನ್ಯ ಜನರು ಪ್ರಿಯರೇ, ಇಪ್ಪತ್ತನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ, ಆತನಲ್ಲಿಯೇ ಉಪದೇಶವನ್ನು ಹೊಂದಿದ್ದೀರಲ್ಲ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯಭಕ್ತಿಯುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನೋಡಿ, ಯೋಗ್ಯರಾಗಿ ನಡೆದುಕೊಳ್ಳುವುದು ಅಂದರೆ ನಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ, ಪ್ರತ್ಯೇಕವಾಗಿ ಕಳೆದ 1ನೇ ತಾರೀಕು ನಾವೆಲ್ಲರೂ ಅನೇಕ ಸಂಕಲ್ಪಗಳನ್ನು ತೆಗೆದುಕೊಂಡಿರ್ತೇವೆ. ಜನವರಿ 1 ಕ್ರೈಸ್ತರಾದ ನಮಗೆ ಸಂಕಲ್ಪದ ದಿನವಾಗಿದೆ, ದ ಡೇ ಆಫ್ ರೆಸಲ್ಯೂಷನ್. ಇವತ್ತು ದಿನಾಂಕ 7 ತೆಗೆದುಕೊಂಡಂತಹ ಸಂಕಲ್ಪದಲ್ಲಿ 90 ಸಂಕಲ್ಪಗಳು ಆಗಲೇ ಊನಲ್ಪಟ್ಟಿರುತ್ತದೆ. ಅದಕ್ಕೆ ಅಂತಿಮ ಮೊಳೆಯನ್ನು ನಾವು ಜಡಿದಿದ್ದೇವೆ. ಸೊ ಇಲ್ಲಿ ಪೌಲನು ಎಫೆಸ್ಯದಲ್ಲಿರುವ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಕ್ರಿಸ್ತನಿಂದ ಕರೆಯಲ್ಪಟ್ಟವರಾದ ನಾವುಗಳು ನಮ್ಮ ಇಂದಿನ ಜೀವನ ಶೈಲಿಯಲ್ಲಿಯೇ ಜೀವಿಸದೆ
ಕ್ರಿಸ್ತನನ್ನು ಅಂಗೀಕರಿಸಿರುವ ನಾವುಗಳು ನೂತನ ಸ್ವಭಾವವನ್ನು ಧರಿಸಿ, ಕೊರಿಂಥಿಯ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆಯದೆಲ್ಲವೂ ನೀಗಿ ಹೋಗಿತ್ತು. ಆ ಸ್ವಭಾವವು ಸತ್ಯಾನುಗುಣವಾದ ನೀತಿಯುಳ್ಳ ದೇವ ಭಯಭಕ್ತಿಯಿಂದ ನಿರ್ಮಿಸಲ್ಪಟ್ಟಿರುವಂಥದ್ದು. ನೋಡಿ, 25-32 ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಸುಳ್ಳಾಡಬಾರ್ದು, ಕೋಪ ಮಾಡಬಾರ್ದು, ಕದಿಯಬಾರದು, ಕೆಟ್ಟ ಮಾತುಗಳನ್ನು ಆಡಬಾರದು, ಪವಿತ್ರಾತ್ಮನನ್ನ ದುಃಖಿಸಬಾರದು, ದ್ವೇಷ, ಕೋಪ, ಸಕಲ ವಿಧವಾದ ದುಷ್ಟತನಗಳನ್ನು ನಾವು ನಮ್ಮಿಂದ ತೆಗೆದುಹಾಕಬೇಕು. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಬೇಕು, ಒಬ್ಬರಿಗೊಬ್ಬರು ಕರುಣೆಯುಳ್ಳವರಾಗಿರಬೇಕು, ನಾವು ಕ್ಷಮಿಸುವಂತವರಾಗಿರಬೇಕು. ಕರ್ತನ ಕರೆಯುವಿಕೆಗೆ ಯೋಗ್ಯರಾಗಿ ಜೀವಿಸುವಂಥದ್ದು ಅಂದರೆ ಈ ಎಲ್ಲ ಸ್ವಭಾವಗಳನ್ನು ನಮ್ಮಿಂದ ತೆಗೆದು ಹಾಕಿ ದೇವರ ಸ್ವಭಾವಕ್ಕೆ ಹೋಲಿಕೆಯಾದಂತಹ ಸತ್ಯಾನುಗುಣವಾದ ನೀತಿಯುಳ್ಳ ದೇವ ಭಯಭಕ್ತಿಯುಳ್ಳ ಗುಣದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿರಬೇಕು ಎಂಬುದಾಗಿ. ಪ್ರಿಯರೇ, ನಾವು ಕರ್ತನಿಂದ ಕರೆಯಲ್ಪಟ್ಟವರಾಗಿದ್ದೇವಾ? ರೋಮಪತ್ರಿಕೆ 6ನೇ ಅಧ್ಯಾಯದ 12-23 ವಾಕ್ಯದಲ್ಲಿ ಪೌಲನು ರೋಮಾಪುರದಲ್ಲಿರುವ ಜನರಿಗೆ ಹೇಳುವಂಥದ್ದು, ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನಿಮ್ಮ ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಬೇಡಿರಿ. ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯೋಗ್ಯರಾಗಿ ನಡ್ಕೊಳ್ಳುವುದು ಅಂದರೆ ನಾವು ನಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮ ಪ್ರತಿಯೊಂದು ಅಂಗಗಳು ದೇವರ ಅಧಿಕಾರದಲ್ಲಿ ಒಳಪಡಿಸುವಂಥದ್ದು. ನೋಡಿ, 12-23 ವಾಕ್ಯದಲ್ಲಿ ನಮ್ಮ ಜೀವಿತವನ್ನ ದೇಹದ ದುರಾಶೆಗಳಿಗೆ ಒಳಪಡಿಸಿದರೆ ಸಿಕ್ಕುವಂತಹ ಫಲ, ಪಾಪವು ಕೊಡುವ ಸಂಬಳ ಮರಣ. ಅಥವಾ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ ನಿಮಗೆ ಸಿಕ್ಕುವಂಥದ್ದು ನಿತ್ಯ ಜೀವ. ದೇವರ ಕರೆಯುವಿಕೆಗೆ ಯೋಗ್ಯರಾಗಿ ನಾವು ಜೀವಿಸುವುದಾದರೆ ನಮಗೆ ಈ ಲೋಕದಲ್ಲಿ ಅಥವಾ ದೇವರು ನಮಗೆ ಕೊಡುವಂಥದ್ದು ನಿತ್ಯ ಜೀವವನ್ನ. ದೇವರ ಕರೆಯುವಿಕೆಗೆ ಯೋಗ್ಯರಾಗಿ ನಾವು ಜೀವಿಸದೆ ಹೋದರೆ ನಮಗೆ ಲಭಿಸುವಂಥದ್ದು ನಿತ್ಯವಾದ ಮರಣ. ಯೇಸು ಕ್ರಿಸ್ತನು ನಮ್ಮನ್ನ ರಕ್ಷಿಸಿದ್ದು ನಾವು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ ತಕ್ಷಣವಾಗಿ ಪರಲೋಕಕ್ಕೆ ಕರೆದುಕೊಂಡು ಹೋಗಿ ತಂದೆಯ ಬಲಭಾಗದಲ್ಲಿ ಕೂರಿಸುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಕ್ರಿಸ್ತನು ನಮ್ಮನ್ನು ಕರೆದಿರುವಂಥದ್ದು ಈ ಲೋಕದಲ್ಲಿ ನಾವು ಒಂದು ಮಾದರಿಯ ಕ್ರೈಸ್ತರಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ. ನಾವು ಹಾಗೆ ಜೀವಿಸುತ್ತಿದ್ದೇವಾ? ಈ ಒಂದು ಪ್ರಶ್ನೆಯನ್ನು ನಾವು ನಮಗೆ ಕೇಳಿಕೊಳ್ಳಬೇಕಾಗಿರುವಂಥದ್ದು.
ಅತ್ಯವಶ್ಯಕ. ರೋಮಪತ್ರಿಕೆ 6:19 ಪೌಲನು ಹೇಳುವಂಥದ್ದು, ಅಧರ್ಮವನ್ನ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರಾಗಿ ಒಪ್ಪಿಸಿಕೊಟ್ಟಂತೆಯೇ ಈಗ ನೀವು ಏನು ಮಾಡಬೇಕಂತೆ? ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರಾಗಿ ಒಪ್ಪಿಸಿಕೊಡ್ರಿ. ಕ್ರಿಸ್ತನಿಗೆ ಯೋಗ್ಯರಾಗಿ ನಡೆಯುವಂಥದ್ದು ಪ್ರಿಯರೇ, ಈ ಲೋಕದಲ್ಲಿ ಒಂದು ಯಥಾರ್ಥವಾದ ಕ್ರೈಸ್ತ ಜೀವಿತವನ್ನ ಜೀವಿಸುವಂಥದ್ದು ಎಂಬುದನ್ನು ನಾವು ಮರೆಯಬಾರದು. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ದೇವರ ಕರೆಯುವಿಕೆಗೆ ಯೋಗ್ಯನಾಗಿ ಜೀವಿಸುತ್ತಿದ್ದಾನೆ ಎಂಬುವಂಥದ್ದನ್ನ ನಾವು ತಿಳಿಯುವಂಥದ್ದು ಯೇಸುವಿನ ಪರ್ವತ ಪ್ರಸಂಗದಲ್ಲಿ, ತನ್ನ ಪರ್ವತ ಪ್ರಸಂಗದ ಕೊನೆಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮತ್ತಾಯ 7:15, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷೆ ಹಣ್ಣುಗಳನ್ನು, ಮದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು, ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವವು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಉಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಕ್ರಿಸ್ತನ ಕರೆಯುವಿಕೆಗೆ ಯೋಗ್ಯರಾಗಿ ಜೀವಿಸುವ ಒಬ್ಬ ವ್ಯಕ್ತಿ ಅವನು ಒಳ್ಳೆಯ ಫಲಗಳನ್ನು ಕೊಡುವ ಮರವಾಗಿರ್ತಾನೆ. ಇಲ್ಲಿ ನಾವು ನೋಡುವಂಥದ್ದು ಕ್ರಿಸ್ತನ ಕರೆಯುವಿಕೆಗೆ ಯೋಗ್ಯರಾಗಿ ಜೀವಿಸುವಂತಹ ವ್ಯಕ್ತಿ ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳದೆ, ತನ್ನನ್ನು ಕರೆದಾತನ ಚಿತ್ತಾನುಸಾರವಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಪ್ರಯತ್ನಿಸುವಂತವನಾಗಿರುತ್ತಾನೆ. ನಮ್ಮ ಜೀವಿತ ಕ್ರಿಸ್ತನ ಕರೆಯುವಿಕೆಗೆ ಅನ್ಯೋಜ್ಯವಾಗಿ ಜೀವಿಸುತ್ತಿದ್ದೇವಾ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವು ಕೇಳಿಕೊಳ್ಳಬೇಕಾದಂಥದ್ದು ಅತ್ಯವಶ್ಯಕವಾಗಿದೆ ಪ್ರಿಯರೇ. ಅದರ 21ರಿಂದ 23 ವಾಕ್ಯ, ಮತ್ತಾಯ 7:21ರಿಂದ 23 ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಪ್ರಿಯರೇ, ನಾವು ಈ ಲೋಕದಲ್ಲಿ ಅಥವಾ ದೇವರು ನಮಗೆ ಕೊಟ್ಟಿರುವಂತ ಆಯುಸ್ಸನ್ನ ಈ ಲೋಕದಲ್ಲಿ ಒಂದು ಮಾದರಿಯ ಜೀವಿತದಲ್ಲಿ ಜೀವಿಸುವಂತವರಾದರೆ ಮಾತ್ರ ಯೋಹಾನ 3:16 ದೇವರು ವಾಗ್ದಾನ ಮಾಡಿದಂತಹ ನಿತ್ಯ ಜೀವವನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು. ನಾವೆಲ್ಲರೂ ನಿತ್ಯ ಜೀವವನ್ನ ಪಡಕೊಳ್ಳಬೇಕೆಂಬುವಂಥದ್ದು ದೇವರ ಚಿತ್ತ. ಅದಕ್ಕಾಗಿಯೇ ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ
ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಸಮರ್ಪಿಸಿ ಆತನ ರಕ್ತದ ಮೂಲಕ ನಾವು ಪಾಪ ಕ್ಷಮಾಪಣೆಯನ್ನು ಪಡೆಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನಾವುಗಳು ಕ್ರಿಸ್ತನ ಕರೆಯುವಿಕೆಗೆ ಯೋಗ್ಯರಾಗಿ ಜೀವಿಸುವಂತವರಾಗಿರಬೇಕು. ಅದರ ಬದಲಾಗಿ ನಾವು ಈ ಲೋಕದ ಐಶ್ವರ್ಯಗಳಿಗೆ, ಅಂತಸ್ತುಗಳಿಗೆ, ಅವುಗಳನ್ನು ಪಡೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಕ್ರೈಸ್ತತ್ವದ ನಂಬಿಕೆಯನ್ನ ಬಿಟ್ಟು ಕೇವಲ ವೇಷವನ್ನು ಹಾಕಿಕೊಂಡು ಈ ಲೋಕದಲ್ಲಿ ಜೀವಿಸುವುದಾದರೆ ನಮಗೆ ಈ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. 22ನೇ ವಾಕ್ಯದಲ್ಲಿ, ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೇನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ. ದೇವರ ಕರೆಯುವಿಕೆಗೆ ಯೋಗ್ಯರಾಗಿ ನಡೆಯದೇ ಇರುವಂಥವರನ್ನ ದೇವರು ಕರೆಯುವಂಥದ್ದು ಧರ್ಮವನ್ನ ಮೀರಿ ನಡೆಯುವವರೇ. ಅಂದ್ರೆ ಈ ಧರ್ಮಶಾಸ್ತ್ರದಲ್ಲಿ, ಈ ಸತ್ಯವೇದದಲ್ಲಿ ಒಬ್ಬ ದೇವರ ಮಗನು ಯಾವ ರೀತಿಯಾಗಿ ಜೀವಿಸಬೇಕೆಂಬ ಪೂರ್ಣವಾದ ಮಾಹಿತಿ ನಮಗೆ ಕೊಡಲ್ಪಟ್ಟಿದೆ. ಒಬ್ಬ ತಂದೆಯಾಗಿ ನಾನು ನಿರ್ವಹಿಸಬೇಕಾದ ಜವಾಬ್ದಾರಿ ಇದರಲ್ಲಿ ಕೊಡಲ್ಪಟ್ಟಿದೆ. ಅದಕ್ಕೆ ಅನುಗುಣವಾಗಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸುವಂತವನಾಗಿರಬೇಕು. ಒಬ್ಬ ಬೋಧಕನಾಗಿ ನಾನು ಈ ಲೋಕದಲ್ಲಿ ನಿರ್ವಹಿಸಬೇಕಾದಂತಹ ನಿಯಮಗಳು ಇದರಲ್ಲಿ ಕೊಡಲ್ಪಟ್ಟಿದೆ. ಇದಕ್ಕೆ ಅನುಗುಣವಾಗಿ ನಾನು ಬೋಧಿಸುವಂತವನು, ಜೀವಿಸುವಂತವನು ಆಗಿರಬೇಕು. ಒಬ್ಬ ವಿಶ್ವಾಸಿಯಾಗಿ ನೀವು ಈ ಲೋಕದಲ್ಲಿ ಜೀವಿಸಬೇಕಾದಂತಹ ಪ್ರತಿಯೊಂದು ನಿಯಮಗಳು ಇದರಲ್ಲಿ ಕೊಡಲ್ಪಟ್ಟಿದೆ. ಇದಕ್ಕೆ ಅನುಗುಣವಾಗಿ ನೀವು ಜೀವಿಸಬೇಕು. ಹಾಗೆ ಮಕ್ಕಳಿಗೂ, ಹೆಂಡತಿಯರಿಗೂ, ಹಿರಿಯರಿಗೂ, ಕಿರಿಯರಿಗೂ, ಪ್ರತಿಯೊಬ್ಬರಿಗೂ ಅವರವರು ಪಾಲಿಸಬೇಕಾದಂತಹ ನಿಯಮಗಳು ಇಲ್ಲಿ ಕೊಡಲ್ಪಟ್ಟಿದೆ. ಧರ್ಮವನ್ನು ಮೀರಿ ನಡೆಯುವವರೇ ಅಂದ್ರೆ ದೇವರ ಧರ್ಮಶಾಸ್ತ್ರದಲ್ಲಿ, ದೇವರ ವಾಕ್ಯದಲ್ಲಿ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದ ರೀತಿಯಲ್ಲಿ ನಿರ್ವಹಿಸದೆ ಹೋಗುವಂಥದ್ದು ದೇವರ ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವುದಕ್ಕೆ ಸಮಾನ. ಕ್ರೈಸ್ತತ್ವ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕು ಎಂಬುವಂಥದ್ದನ್ನ ನಿಶ್ಚಯಿಸುವಂತಹ ಒಂದು ಮಾರ್ಗ. ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಬೋಧನೆಯ ಮಾರ್ಗವಲ್ಲ. ಐ ಶುಡ್ ಲೀವ್. ನಾನು ಹೇಗೆ ಬದುಕಬೇಕು ಎಂಬುವಂಥದ್ದನ್ನ ತಿಳಿಸಿಕೊಡುವಂತ ಒಂದು ಪುಸ್ತಕ ಸತ್ಯವೇದ. ಆದುದರಿಂದಲೇ ಇಲ್ಲಿ ಪೌಲ ಹೇಳುವಂಥದ್ದು ಎಫೆಸದಲ್ಲಿರುವಂತಹ ವಿಶ್ವಾಸಿಗಳಿಗೆ, ನಿಮ್ಮ ಕರೆಯುವಿಕೆಗೆ ಯೋಗ್ಯರಾಗಿ ಜೀವಿಸಿರಿ. ಈ 4, 5, 6 ಅಧ್ಯಾಯ, ಎಫೆಸ ಪತ್ರಿಕೆ 4, 5, 6 ಅಧ್ಯಾಯ ಒಬ್ಬ ಕ್ರೈಸ್ತನ ಪ್ರಾಯೋಗಿಕ ಜೀವಿತ ಹೇಗಿರಬೇಕೆಂಬುವಂಥದ್ದನ್ನು ಸ್ಪಷ್ಟವಾಗಿ ವಿವರಿಸುವಂತಹ ಒಂದು ಭಾಗವಾಗಿದೆ. 17ನೇ ವಾಕ್ಯದ ನಾವು ನೋಡಿದ್ವಿ, ಅನ್ಯರು ನಡೆದುಕೊಳ್ಳುವ ಪ್ರಕಾರವಾಗಿ ನೀವು ನಡ್ಕೊಳ್ಬಾರ್ದು. ನೋಡಿ 5ನೇ ಅಧ್ಯಾಯದಲ್ಲಿ ಅದರ 3ನೇ ವಾಕ್ಯದಿಂದ ನೋಡಿ, ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು, ಇವೆಲ್ಲ ಬೇಡ.
ಇವೆಲ್ಲವನ್ನು ತೆಗೆದಾಕ್ಬಿಡು. ಇದ್ಯಾವುದು ಕರ್ತನ ಕರೆಯುವಿಕೆಗೆ ಯೋಗ್ಯವಾದಂಥದಲ್ಲ. ನೋಡಿ 5ನೇ ವಾಕ್ಯದಲ್ಲಿ, ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲ. ಕ್ರಿಸ್ತನ ಕರೆಯುವಿಕೆಗೆ ಯೋಗ್ಯರಾಗಿ ನೋಡಿ 5ನೇ ಅಧ್ಯಾಯ 22ನೇ ವಾಕ್ಯ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಧರ್ಮವನ್ನು ಮೀರಿ ನಡೆಯುವಂತ ಸ್ತ್ರೀಗಳು ಇವತ್ತು ನಮ್ಮ ಸಭೆಗಳಲ್ಲಿ ಇಲ್ವಾ? ಪುರುಷರೇ, ಕ್ರಿಸ್ತನು ತನ್ನ ಸಭೆಯನ್ನು ಪ್ರೀತಿಸಿದ ಪ್ರಕಾರವಾಗಿ ನಿಮ್ಮ ಹೆಂಡತಿಯನ್ನ ಪ್ರೀತಿಸಿರಿ. ಧರ್ಮವನ್ನು ಮೀರಿ ನಡೆಯುವಂತವರು ಗಂಡಸರು ನಮ್ಮ ಸಭೆಯಲ್ಲಿ ಇಲ್ವಾ? ಮಕ್ಕಳೇ, ನೀವು ಕರ್ತನಲ್ಲಿರುವ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳಿರಿ. ಧರ್ಮವನ್ನು ಮೀರಿ ನಡೆಯುವಂತಹ ಮಕ್ಕಳು ನಮ್ಮ ಸಭೆಗಳಲ್ಲಿ ಕ್ರೈಸ್ತತ್ವದಲ್ಲಿ ಇಲ್ವಾ? ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರೋ ಬಾಲ ಶಿಕ್ಷೆಯನ್ನು ಕೊಡ್ರಿ. ಇದನ್ನು ನಾವು ಮಾಡ್ತಾ ಇದ್ದೇವಾ? ದಾಸತ್ವದಲ್ಲಿರುವವರೇ, ಯಜಮಾನರಿಗೆ ತಕ್ಕ ಪ್ರಕಾರವಾಗಿ ಮನುಷ್ಯರನ್ನು ಮೆಚ್ಚಿಸುವ ರೀತಿಯಲ್ಲಿ ಎಲ್ಲ, ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಕೆಲಸವನ್ನ ಮಾಡ್ರಿ. ನೋಡಿ, ನಮ್ಮ ಕರೆಯುವಿಕೆ ಕರ್ತನಿಗೆ ಯೋಗ್ಯವಾಗಿ. ಭಾನುವಾರ ಬೆಳಗ್ಗೆ ಎದ್ದು ಬಿಳಿ ಬಟ್ಟೆಯನ್ನು ಹಾಕಿಕೊಂಡು ಹೋಗುವಂಥದ್ದಲ್ಲ, ಕರ್ತನಿಗೆ ಯೋಗ್ಯವಾಗಿ ಜೀವಿಸುವಂಥದ್ದು ಎಂಬುದಾಗಿ ಹೇಳುವಾಗ ಕರ್ತನಿಗೆ ಯೋಗ್ಯವಾಗಿ ಜೀವಿಸುವುದು ಅಂದರೆ ದೇವರು ನಮಗೆ ನಿರ್ವಹಿಸುವುದಕ್ಕೆ ಕೊಟ್ಟಿರುವಂತಹ ಧರ್ಮಗಳನ್ನ ಅನುಸರಿಸಿ ಜೀವಿಸುವಂಥದ್ದು. ಆರನೇ ಅಧ್ಯಾಯ 10ರಿಂದ ಕೆಲವು ವಾಕ್ಯಗಳಲ್ಲಿ ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. 14ನೇ ವಾಕ್ಯ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಇದು ನಮ್ಮ ಕರೆಯುವಿಕೆಗೆ ಯೋಗ್ಯವಾಗಿ ಜೀವಿಸುವಂಥದ್ದು. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡದ್ದಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಫಲ ಕೊಡಬೇಕು, ಕೊಡುವಂತಹ ಫಲ ನಿಲ್ಲುವಂಥದ್ದಾಗಿರಬೇಕು. ಕರ್ತನ ಕರೆಯುವಿಕೆಗೆ ಯೋಗ್ಯರಾಗಿ. ಪ್ರಿಯರೇ, 2024 ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸಿದ್ಧರಾಗಿರುವಾಗ ಒಮ್ಮೆ ಯೋಚನೆ ಮಾಡಿ ನೋಡಿ, ನಾನು ಕರ್ತನ ಕರೆಯುವಿಕೆಗೆ ಯೋಗ್ಯನಾಗಿ ಜೀವಿಸುತ್ತಿದ್ದೇನಾ? ನಮ್ಮ ಜೀವಿತ ಕರ್ತನ ಕರೆಯುವಿಕೆಗೆ ಅನುಗುಣವಾಗಿ ಇದೆಯಾ? ಇಲ್ಲದೆ ಹೋದರೆ ನಮ್ಮ ಜೀವಿತವನ್ನು ಕ್ರಮೀಕರಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸರಿದಾರಕ್ಕೆ ನಾವು ಸರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಗಳ ಮಾತನಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಕರೆಯುವಿಕೆಗೆ ಯೋಗ್ಯರಾಗಿ ನಾವು ಜೀವಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವರಲ್ಲೇ ಆಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.